Hello everyone, welcome back you all into the CAD Design in Kannada YouTube channel. This is class number 49. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮಾಸ್ಟರ್ ಕ್ಯಾಮಲ್ಲಿ 3D ಟೂಲ್ ಪಾತ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. 3D ಟೂಲ್ ಪಾತಲ್ಲಿ ಇದು ಎರಡನೇ ಕ್ಲಾಸ್ ಆಗಿದೆ. ಸೊ ಹಾಗಾದರೆ ಫಸ್ಟಿಗೆ ಮಷೀನಲ್ಲಿ ಹೋಗ್ತಾ ಇದ್ದೀನಿ. ನಮಗಿಲ್ಲಿ ಮಿಲ್ ಆಪ್ಷನ್ಸಲ್ಲಿ ಡಿಫಾಲ್ಟನ್ನು ಸೆಲೆಕ್ಷನ್ ಮಾಡ್ಕೊತೀನಿ. ಡಿಫಾಲ್ಟ್ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗಿಲ್ಲಿ ಟೂಲ್ ಪಾತ್ ಅನ್ನೋದು ಓಪನ್ ಆಗಿ ಬರುತ್ತೆ. ಇದರಲ್ಲಿ 3Dಯಲ್ಲಿ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಆಪ್ಟಿ ಡೈನಾಮಿಕ್ ರಫ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ನಾವು ನಿಮಗೆ ಪಾಕೆಟ್ 3D ಟೂಲ್ ಪಾತ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ, ರೈಟ್. ಸೊ ಪಾಕೆಟ್ ಇದೆ, ಒಂದು ಸಿಂಪಲ್ ಆಗಿರುವಂತಹ ಮಾಡೆಲನ್ನು ಕ್ರಿಯೇಟ್ ಮಾಡಿ ನಾವು ಅದರ ಮೇಲೆ ಈ ಒಂದು ಪಾಕೆಟನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತೇಳಿ ಡಿಸ್ಕಷನ್ ಮಾಡೋಣ. ಫಸ್ಟಿಗೆ ವೈರ್ ಫ್ರೇಮಲ್ಲಿ ಹೋಗ್ತಾ ಇದ್ದೀನಿ. ರೆಕ್ಟ್ಯಾಂಗಲನ್ನು ಸೆಲೆಕ್ಷನ್ ಮಾಡಿಕೊಳ್ಳಿ. ರೆಕ್ಟ್ಯಾಂಗಲ್ ಒಂದು ಸಿಂಪಲ್ ಆಗಿರುವಂತಹ ಮಾಡೆಲನ್ನು ನಾವು ಕ್ರಿಯೇಟ್ ಮಾಡೋಣ. ರೆಕ್ಟ್ಯಾಂಗಲಲ್ಲಿ ಆ್ಯಂಕರ್ ಟು ಸೆಂಟರ್ ಸೆಲೆಕ್ಷನ್ ಮಾಡಿಕೊಳ್ಳಿ. ಅಂದರೆ ನಾವು ಸೆಂಟ್ರಿಂದ ಕ್ಲಿಯರಾಗಿ ಡ್ರಾ ಮಾಡೋದಕ್ಕೆ ನಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಇವಾಗ ವಿಡ್ತ್ ಕೇಳ್ತಾ ಇದೆ, 100 ಕೊಡ್ತಾ ಇದ್ದೀನಿ. ಟ್ಯಾಬ್ ಪ್ರೆಸ್ ಮಾಡಿ ಹೈಟ್ ಕೇಳ್ತಾ ಇದೆ, 100 ತಗೊತಾ ಇದ್ದೀನಿ. ಸೊ ನಾನು ಇಲ್ಲಿ ವ್ಯಾಲ್ಯೂಸನ್ನು ಏನು ಕೊಡ್ತಾ ಇದ್ದೀನಲ್ಲ, ಸೊ ಅದೇ ವ್ಯಾಲ್ಯೂಸನ್ನು ನೀವು ಕೂಡ ತೆಗೆದುಕೊಳ್ಳಿ. ನೆಕ್ಸ್ಟ್ ಸಾಲಿಡಲ್ಲಿ ಹೋಗೋಣ. ಎಕ್ಸ್ಟ್ರೂಡ್ ಇದೆ. 2Dಯನ್ನು ನಾವು 3Dಗೆ ಕನ್ವರ್ಟ್ ಮಾಡೋಣ. ಸೊ ಯಾಕಂದರೆ ನಾವು 3D ಪ್ರೋಗ್ರಾಮ್ ಡಿಸ್ಕಷನ್ ಮಾಡ್ತಾ ಇರೋದು. ಸೊ ಇದನ್ನು ಸೆಲೆಕ್ಷನ್ ಮಾಡ್ಕೊಂಡು ದೆನ್ ಓಕೆ ಮೇಲೆ ಪ್ರೆಸ್ ಮಾಡ್ತೀನಿ. ಅಪೋಸಿಟ್ ಡೈರೆಕ್ಷನಲ್ಲಿ ಸೊ ನಮಗಿಲ್ಲಿ ಎಕ್ಸ್ ವೈ ಝೆಡ್ನ ರೆಫರೆನ್ಸ್ ಪಾಯಿಂಟ್ ನಮಗೆ ಕಾಣಬೇಕಿಲ್ಲಿ. ಅಪೋಸಿಟ್ ಡೈರೆಕ್ಷನಲ್ಲಿ ಡಿಸ್ಟೆನ್ಸ್ 50 ಇದೆ. ಓಕೆ, ದೆನ್ ಓಕೆ ಮೇಲೆ ಪ್ರೆಸ್ ಮಾಡ್ತೀನಿ. ದೆನ್ ಆಲ್ಟ್ 1 ಟಾಪ್ ಇವೆಲ್ಲಿ ಬರುತ್ತೆ ನಮಗೆ. ಇವಾಗ ನಾವು ಏನು ಮಾಡೋಣ ಅಂದರೆ ಅಗೇನ್ ವೈರ್ ಫ್ರೇಮಲ್ಲಿ ಹೋಗ್ತೀನಿ. ಸೊ ಒಂದು ಸರ್ಕಲನ್ನು ಡ್ರಾ ಮಾಡೋಣ. ಸ್ಕ್ರೆಟ್ ಸೆಂಟ್ರ್ ಪಾಯಿಂಟಿಂದ ಸೊ ಡಯಾಮೀಟರ್ ಬಂದು ರೇಡಿಯಸ್, ಸೊ ರೇಡಿಯಸ್ 40 ತಗೊತೀನಿ. ಡಯಾಮೀಟರ್ ಬಂದು 80 ಆಗುತ್ತೆ. ದೆನ್ ಓಕೆ. ಅಗೇನ್ ಸಾಲಿಡಲ್ಲಿ ಹೋಗೋಣ. ಎಕ್ಸ್ಟ್ರೂಡ್ ಆಪ್ಷನ್ಸನ್ನು ಸೆಲೆಕ್ಷನ್ ಮಾಡ್ಕೊತೀನಿ. ಸೆಲೆಕ್ಟ್ ದಿಸ್ ಸರ್ಕಲ್, ದೆನ್ ಸೇ ಓಕೆ. ನಾವು ಸೆಲೆಕ್ಟ್ ಕಟ್ ಬಾಡಿ. ಸೊ ಕಟ್ ಬಾಡಿ ಸೆಲೆಕ್ಷನ್ ಮಾಡ್ಕೊತೀನಿ. ಸೊ ನಾವು ದ ಡಿಸ್ಟೆನ್ಸ್ ವ್ಯಾಲ್ಯೂ 45. I am taking 45 distance. Then okay. ಸೊ ಈ ರೀತಿ ಒಂದು ಸಿಂಪಲ್ ಆಗಿರುವಂತಹ ಮಾಡೆಲನ್ನು ನೀವು ಕ್ರಿಯೇಟ್ ಮಾಡಿ. ಸೊ ಟೂಲ್ ಪಾತ್ನ ಡಿಸ್ಕಷನ್ ಮಾಡುವಾಗ ಈ ರೀತಿ ಸಿಂಪಲ್ ಆಗಿರುವಂತಹ ಮಾಡೆಲ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡೇ ಡಿಸ್ಕಷನ್ ಮಾಡ್ಕೊಬೇಕು ನಾವು. ಫರ್ದರ್ ನಾವು ಕಾಂಪ್ಲಿಕೇಟೆಡ್ ಮಾಡೆಲ್ಸ್ ಎಲ್ಲ ನಾವು ಪ್ರಾಕ್ಟೀಸ್ ಮಾಡೋಣಂತೆ. ಸೊ ಕಂಟ್ರೋಲ್ ಎ ಪ್ರೆಸ್ ಮಾಡಿ ಎಲ್ಲವೂ ಸೆಲೆಕ್ಟ್ ಆಗುತ್ತೆ. ದೆನ್ ಮಾಡೆಲ್ನ ಕಲರ್ ಬೇಕಾದರೆ ನೀವು ಕಲರನ್ನು ಇಲ್ಲಿಂದ ಚೇಂಜ್ ಮಾಡಿಕೊಳ್ಳಬಹುದು. ರೈಟ್ ಕ್ಲಿಕ್, ಕ್ಲಿಯರ್ ಕಲರ್. ಸೊ ದೆನ್ ನಾವು ಇವಾಗ ಏನು ಮಾಡೋಣ ಅಂದರೆ ಸೊ ನಮಗೆ ಮಾಡೆಲ್ನದು ಕ್ರಿಯೇಟಾಗಿ ಬಂದಿದೆ. ವೈರ್ ಫ್ರೇಮಲ್ಲಿ ಹೋಗಿ ಏನು ಕಲರ್ ಬೇರೆ ತೊಗೊತೀನಿ. ಓಕೆ. ಸೊ ಇವಾಗ ಐಸೋಮೆಟ್ರಿಕ್ ವ್ಯೂವಲ್ಲಿ ನಾವು ಈ ಒಂದು ಮಾಡೆಲ್ನ ನಾವು ಅಬ್ಸರ್ವ್ ಮಾಡ್ಬೋದು ಇವಾಗ. ಸೊ ಈ ರೀತಿ ಸಿಂಪಲಾಗಿ ಇನ್ಸೈಡಲ್ಲಿ ಪಾಕೆಟ್ ಇದೆ. ಸೊ ಆ ಪಾಕೆಟಲ್ಲಿರುವಂತಹ ಮಟೀರಿಯಲ್ಸನ್ನು ನಾನು ಕಂಪ್ಲೀಟಾಗಿ ರಿಮೂವ್ ಮಾಡಬೇಕು. ಅಂಥ ಟೈಮಲ್ಲಿ ಪಾಕೆಟ್ ಆಪ್ಷನ್ಸನ್ನು ಯೂಸ್ ಮಾಡಬೇಕು. ಓಕೆ, ಇವಾಗ ನಾವು ಮಷೀನಲ್ಲಿ ಹೋಗೋಣ. ಮಷೀನನ್ನು ಆಲ್ರೆಡಿ ನಾವು ಸೆಲೆಕ್ಷನ್ ಮಾಡಿದ್ದೀವಿ. ಇದರಲ್ಲಿ ಸ್ಟಾಕ್ ಸೆಟ್ ಆಫ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಾಕ್ ಸೆಟ್ ಆಫ್ 2Dಗಾಗಿರಲಿ 3Dಗಾಗಿರಲಿ ಸೇಮ್ ಇರುತ್ತೆ, ಯಾವುದೇ ರೀತಿ ಡಿಫ್ರೆನ್ಸ್ ಇರೋಂಗಿಲ್ಲ. ಸೊ ನಮಗೆ ಇವಾಗ ಸ್ಕ್ವೇರ್ ಟೈಪ್ ಇದೆ, ಅದಕ್ಕಂತೇಳಿ ನಾನು ಕ್ರಿಯೇಟ್ ರೆಕ್ಟ್ಯಾಂಗ್ಯುಲರ್ ಸ್ಟಾಕ್. ಸ್ಕ್ವೇರ್ ಆಗಿರಲಿ ಅಥವಾ ರೆಕ್ಟ್ಯಾಂಗ್ಯುಲರ್ ಆಗಿರಲಿ ನಾರ್ಮಲ್ ಆಗಿ ನಾವು ಇದನ್ನೇ ಯೂಸ್ ಮಾಡಬೇಕು. 3Dಯಲ್ಲಿ ಸಿಲಿಂಡರ್ ಟೈಪ್ ಇದ್ದರೆ ಮಾತ್ರ ನಾವು ಇಲ್ಲಿ ಸಿಲಿಂಡ್ರಿಕಲ್ ಸ್ಟಾಕನ್ನು ಸೆಲೆಕ್ಷನ್ ಮಾಡ್ಕೊಬೇಕು. ಸೊ ಇವಾಗ ಕ್ರಿಯೇಟ್ ರೆಕ್ಟ್ಯಾಂಗ್ಯುಲರ್ ಸ್ಟಾಕನ್ನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ದೆನ್ ಮಾಡೆಲನ್ನು ಸೆಲೆಕ್ಷನ್ ಮಾಡಿ ಎಂಡ್ ಸೆಲೆಕ್ಷನ್. ಸೊ ಇವಾಗ ಇಲ್ಲಿ ಇನ್ಸೈಡ್ ಸರ್ಕಲ್ನ ಇನ್ಸೈಡಲ್ಲಿರುವಂತಹ ಮಟೀರಿಯಲ್ ನಾವು ಕಂಪ್ಲೀಟಾಗಿ ರಿಮೂವ್ ಮಾಡಬೇಕು. ದೆನ್ ಓಕೆ ಮೇಲೆ ಫ್ರೆಶ್ ಮಾಡ್ತೀನಿ. ಸೊ ಇವಾಗ ಸ್ಟಾಕ್ ಸೆಟಪ್ ನಮಗೆ ಕ್ರಿಯೇಟ್ ಆಗಿ ಬಂದಿದೆ.
ಸೊ ಟೂಲ್ ಪಾತಲ್ಲಿ ಹೋಗ್ತಾ ಇದ್ದೀನಿ. 3D ಟೂಲ್ ಪಾತಲ್ಲಿ ಪಾಕೆಟನ್ನು ನಾನು ಇವಾಗ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ಪಾಕೆಟ್ ನಮಗೆ ಕಾಮನ್ ಆಗಿ ರಫಿಂಗ್ ಪರ್ಪಸ್ಗೋಸ್ಕರ ಯೂಸ್ ಆಗುತ್ತೆ ಇನ್ಸೈಡಲ್ಲಿ. ಸೊ ಇನ್ಸೈಡಲ್ಲಿ ಮಟೀರಿಯಲ್ ರಿಮೂವ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಇವಾಗ ನಮಗಿಲ್ಲಿ ಪಾಕೆಟ್ ಸೆಲೆಕ್ಷನ್ ಮಾಡಿದ ತಕ್ಷಣ ನಮಗೆ ಸೆಲೆಕ್ಟ್ ಸಾಲಿಡ್ ಫೇಸ್, ಸರ್ಫೇಸ್ ಆರ್ ಮೆಶ್ ಅಂತೇಳಿ ಕೇಳ್ತಾ ಇದೆ. ಸೊ ಸೆಲೆಕ್ಷನ್ ಮಾಡುವಂತಹ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಥಡ್, ಶಿಫ್ಟ್ ಪ್ಲಸ್ ಕ್ಲಿಕ್ ಯೂಸ್ ಮಾಡೋದಕ್ಕಿಂತ ಶಿಫ್ಟ್ ಹಿಡಿದ್ಬಿಟ್ಟು ನಾವು ಕ್ಲಿಕ್ ಮಾಡ್ಕೊಂಡು ಸೆಲೆಕ್ಟ್ ಟ್ಯಾಂಜೆಂಟ್ ಫೇಸಸ್, ಟ್ಯಾಂಜೆಂಟ್ ಫೇಸನ್ನು ಸೆಲೆಕ್ಷನ್ ಮಾಡೋದಕ್ಕೆ ಶಿಫ್ಟ್ ಹಿಡಿದು ಕ್ಲಿಕ್ ಮಾಡ್ಕೊತ ಹೋಗ್ಬೇಕು. ಸೊ ವೆಕ್ಟರನ್ನು ಸೆಲೆಕ್ಷನ್ ಮಾಡ್ಬೇಕಂದ್ರೆ ಆಲ್ಟ್ ಫ್ರೆಶ್ ಮಾಡಿ ಸೆಲೆಕ್ಷನ್ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ಕಂಟ್ರೋಲ್ ಯೂಸ್ ಮಾಡ್ಕೊಂಡು ಸೆಲೆಕ್ಟ್ ಸೊ ಮ್ಯಾಚಿಂಗ್ ಫಿಲೆಟ್ಸ್ ಅಥವಾ ಹೋಲ್ಸ್, ಅಂದರೆ ಸೇಮ್ ಮ್ಯಾಚಿಂಗ್ ಆಗುವಂತಹ ಫಿಲೆಟ್ ಅಥವಾ ಹೋಲ್ಸನ್ನು ಸೆಲೆಕ್ಷನ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಯೂಸ್ ಮಾಡ್ಕೊಬೇಕು. ಸೊ ಸಿಮಿಲರ್ ಫೇಸಸ್ಗೋಸ್ಕರ ಕಂಟ್ರೋಲ್ ಶಿಫ್ಟ್ ಎರಡನ್ನೂ ಲಾಂಗ್ ಫ್ರೆಶ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊತ ಹೋಗ್ಬೇಕು ನಾವು. ಸೊ ಇವೆಲ್ಲವೂ ನಾವು ಪ್ರೋಗ್ರಾಮಲ್ಲಿ ಡಿಸ್ಕಷನ್ ಮಾಡಮ್ಮಂತೆ. ಇವಾಗ ಸಾಲಿಡನ್ನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ನಮಗಿಲ್ಲಿ ರೈಟ್ ಸೈಡಲ್ಲಿ ನೋಡ್ಬೋದು ಸೆಲೆಕ್ಟ್ ಆಲ್ ಸಾಲಿಡ್ ಎಂಟಿಟಿ ಸೆಲೆಕ್ಷನ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಇನ್ನೊಂದು ನಮಗೆ ಟೂಲ್ ಪಾತ್ ಓಪನ್ ಆಗಿದೆ. ಸೊ ಟೂಲ್ ಪಾತ್ ಸರ್ಫೇಸ್ ಸೆಲೆಕ್ಷನ್ ಅಂತೇಳಿ. ಸೊ ಡ್ರೈವ್ ನಮ್ಗೆ ಆಲ್ರೆಡಿ ಸೆಲೆಕ್ಷನ್ ಮಾಡಿದ್ದೀವಿ. ಇಲ್ಲಿ 8 ನಂಬರ್ ತೋರಿಸ್ತಾ ಇದೆ. ಡ್ರೈವ್ ಅಂದರೆ ನಾವು ಎಂಟೈರ್ಲಿ ಸೆಲೆಕ್ಷನ್ ಮಾಡಿದ್ವಲ್ಲ ಮಾಡಲನ್ನು ಡ್ರೈವ್ ಅಂತೇಳಿ ಕರಿತೀವಿ. ಸೊ ನೆಕ್ಸ್ಟ್ ಚೆಕ್ ನಮಗಿಲ್ಲ, ಅದಕ್ಕೆ ಹೈಡ್ ಆಗಿದೆ. ಕಂಟೈನ್ಮೆಂಟ್ ಸೆಲೆಕ್ಷನ್ ಮಾಡ್ಕೊಬೇಕು ಮತ್ತು ಎಂಟ್ರಿ ಪಾಯಿಂಟನ್ನು ಸೆಲೆಕ್ಷನ್ ಮಾಡ್ಕೊಬೇಕು ನಾವು. ಕಂಟೈನ್ಮೆಂಟ್ ಅಂದರೆ ಒಂದು ಯಾವ್ದಾದ್ರು ಲೈನ್ ಸೆಲೆಕ್ಷನ್ ಮಾಡ್ಕೊಬೇಕು, ಅದನ್ನು ದಾಟ್ಬಿಟ್ಟು ನಮ್ಮ ಟೂಲ್ ಅನ್ನೋದು ಮೂವ್ಮೆಂಟ್ ಆಗಂಗಿಲ್ಲ. ಸಿಂಪಲಾಗಿ ಕಟ್ ಹಾಕೋದಂತಂತೇಳಿ ಕಂಟೈನ್ಮೆಂಟ್ ಅಂದರೆ. ಸೊ ಈ ರೀತಿ ಸೆಲೆಕ್ಷನ್ ಮಾಡ್ಕೊತೀನಿ. ಸರ್ಕಲನ್ನು ಸೆಲೆಕ್ಷನ್ ಮಾಡ್ಕೊತೀನಿ. ಸರ್ಕಲ್ನ ಇನ್ಸೈಡಲ್ಲೇ ನಮಗೆ ಟೂಲ್ ಅನ್ನೋದು ರನ್ ಆಗಬೇಕು, ಅದನ್ನು ನಾವು ಕಂಟೈನ್ಮೆಂಟ್ ಅಂತೇಳಿ ಕರಿತೀವಿ. ಸೊ ಟೂಲ್ ಪಾತ್ ಈ ಸರ್ಕಲ್ ದಾಟಿ ಔಟ್ಸೈಡ್ ನಮಗೆ ಯಾವುದೇ ಕಾರಣಕ್ಕೂ ಬರೋಂಗಿಲ್ಲ. ಸೆಲೆಕ್ಷನ್ ಮಾಡಿ ದೆನ್ ಓಕೆ ಮೇಲೆ ಕ್ಲಿಕ್ ಕೊಡಿ. ಇವಾಗ ನಮಗೆ ಇಲ್ಲಿ ಕಂಟೈನ್ಮೆಂಟ್ ಕೂಡ ಸೆಲೆಕ್ಷನ್ ಮಾಡಿದ್ದೀವಿ. ಸೊ ಎಂಟ್ರಿ ಪಾಯಿಂಟ್ ಕೂಡ ಸೆಲೆಕ್ಷನ್ ಮಾಡಿ ಎಲ್ಲಿಂದ ಎಂಟ್ರಿ ಆಗ್ಬೇಕಂತೇಳಿ ನಾನು ಸೆಂಟ್ರ್ ಪಾಯಿಂಟನ್ನು ಸೆಲೆಕ್ಷನ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಕ್ಲಿಕ್ ಕೊಡ್ತೀನಿ. ಮೇನ್ ಡ್ರೈವ್, ಕಂಟೈನ್ಮೆಂಟ್ ಆ್ಯಂಡ್ ಎಂಟ್ರಿ ಪಾಯಿಂಟ್ ಮೂರನ್ನು ನಾವು ಸೆಲೆಕ್ಷನ್ ಮಾಡ್ಕೊಂಡು ದೆನ್ ಓಕೆ ಅಂತೇಳಿ ಫ್ರೆಶ್ ಮಾಡಬೇಕಾಗುತ್ತೆ. ಸೊ ಓಕೆ ಫ್ರೆಶ್ ಮಾಡಿದ ತಕ್ಷಣ ನಮಗೆ ಟೂಲ್ ಪಾತ್ ಪ್ಯಾರಾಮೀಟರ್ ಓಪನ್ ಆಗಿದೆ. ಟೂಲ್ ಪಾತ್ ಪ್ಯಾರಾಮೀಟರಲ್ಲಿ ಸಿಂಪಲ್, ಸೊ ಪ್ರೀವಿಯಸ್ಸಲ್ಲಿ ನಾವು ಡಿಸ್ಕಷನ್ ಮಾಡಿದಂತೆ ಟೂಲನ್ನು ಕ್ರಿಯೇಟ್ ಮಾಡೋದು ಒಂದೇ ಆಪ್ಷನ್ಸ್ ಇರುತ್ತೆ ಇಲ್ಲಿ. ಸೊ ಟೂಲ್ ಪಾತ್ ಪ್ಯಾರಾಮೀಟರ್ಸಲ್ಲಿ ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಟೂಲ್ ಆಪ್ಷನ್ಸ್ ಇರುತ್ತೆ. ಸೊ ಕ್ರಿಯೇಟ್ ಟೂಲನ್ನು ಫ್ರೆಶ್ ಮಾಡ್ತೀನಿ. ಸೊ ನಮಗೆ ಟೂಲ್ನ ಲೀಸ್ಟ್ ಇಲ್ಲಿ ಓಪನ್ ಆಗಿದೆ. ಸೊ ನಮಗೆ ಬೇಕಾಗಿರುವಂತಹ ಟೂಲನ್ನು ನಾವು ಇಲ್ಲಿಂದ ಸೆಲೆಕ್ಷನ್ ಮಾಡ್ಕೊಳ್ಳಬಹುದು. ಸೊ ನಾವು ಮಿಲ್ಲಿಂಗ್ ಟೂಲ್ ಇದೆ, ಫಿನಿಶಿಂಗ್ ಟೂಲ್ಸ್ ಎಲ್ಲ ಇದ್ದಾವೆ, ಹೋಲ್ ಮೇಕಿಂಗ್ ಟೂಲ್ಸ್ ಕೂಡ ನಾವು ಇಲ್ಲಿ ನೋಡ್ಬೋದು. ಸೊ ನಾನಿವಾಗ ಮಿಲ್ಲಿಂಗ್ ಆಪ್ರೇಷನ್ ಮಾಡ್ತಾ ಇರೋದು, ಇದರಲ್ಲಿ ಫ್ಲ್ಯಾಟ್ ಎಂಡ್ ಮಿಲ್ಲನ್ನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ದೆನ್ ನೆಕ್ಸ್ಟ್ ಮೇಲೆ ಫ್ರೆಶ್ ಮಾಡ್ತೀನಿ. ಸೊ ನೆಕ್ಸ್ಟ್ ಮೇಲೆ ಫ್ರೆಶ್ ಮಾಡಿದ ತಕ್ಷಣ ನಮಗೆ ಓವರಾಲ್ ಡೈಮೆನ್ಷನ್ಸ್ ಅಂತೇಳಿ ಓಪನ್ ಆಗುತ್ತೆ. ಇದರಲ್ಲಿ ಕಟ್ಟಿಂಗ್ ಡಯಾಮೀಟರ್ ಎಷ್ಟಿದೆ. ಸೊ ಕಟ್ಟಿಂಗ್ ಡಯಾಮೀಟರ್ ಅಂದರೆ ಟೂಲ್ನ ಡಯಾಮೀಟರ್ ಕೇಳ್ತಾ ಇದೆ, 10 mm ಇದೆ. ಓಕೆ, ದೆನ್ ಓವರಾಲ್ ಲೆಂತ್ ಎಷ್ಟಿದೆ. ಓವರಾಲ್ ಲೆಂತ್ ಅಂದರೆ ಸೊ ಬಾಟಮ್ ಟು ಟಾಪ್ ಟೂಲ್ನ ಓವರಾಲ್ ಲೆಂತ್ ಎಷ್ಟಿದೆ ಆ್ಯಂಡ್ ಕಟ್ಟಿಂಗ್ ಲೆಂತ್ ಎಷ್ಟಿದೆ ಅಂತೇಳಿ ಕೇಳ್ತಾ ಇದೆ. ಸೊ ಕಟ್ಟಿಂಗ್ ಲೆಂತ್ ನಾನು ಸೊ ಟೋಟಲ್ 40 mm ಡೆಪ್ತ್ ಇದೆಯಲ್ಲ, ಅದಕ್ಕೆ 40 mm ಇರುವಂತಹ ಟೂಲನ್ನು ಸೆಲೆಕ್ಷನ್ ಮಾಡ್ಕೊತೀನಿ. ಅಂದರೆ ಇದು ಕಟ್ಟಿಂಗ್. ಸೊ ಇಲ್ಲಿ ತನಕ ನಮಗೆ ಫ್ಲೂಡ್ ಅನ್ನೋದು ಇರುತ್ತೆ. ಸೊ ನಮ್ಮ ಡೆಪ್ತ್ ಆಫ್ ಕಟ್ ಎಷ್ಟಿದೆಯಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರಬೇಕು. 45 ಇದ್ದರೂ ಕೂಡ ಓಕೆ, ನೋ ಪ್ರಾಬ್ಲಮ್. ಸೊ ಈ ರೀತಿ ಸಿಂಪಲಾಗಿ ನಾವು ಟೂಲನ್ನು ಕ್ರಿಯೇಟ್ ಮಾಡಬೇಕು. ಅದೇ ರೀತಿ ನೆಕ್ಸ್ಟ್ ನಾನ್ ಕಟ್ಟಿಂಗ್ ಜಾಮಿಟ್ರಿ ಅಂತೇಳಿ ಇರುತ್ತೆ. ಸೊ ನಾನ್ ಕಟ್ಟಿಂಗ್ ಜಾಮಿಟ್ರಿ ಅಂದರೆ ಸೊ ನಮಗೆ ಶೋಲ್ಡರ್ ಲೆಂತ್ ಎಷ್ಟಿರಬೇಕು, ಶೋಲ್ಡರ್ನ ಡಯಾಮೀಟ್ರ್ ಎಷ್ಟಿರಬೇಕು ಆ್ಯಂಡ್ ಶಂಕ್ ಡಯಾಮೀಟ್ರ್ ನಮಗೆ ಎಷ್ಟಿರ್ಬೇಕಂತೇಳಿ. ಸೊ ಇವೆಲ್ಲವೂ ನಾವು ಇಲ್ಲಿ ಹ್ಯಾಸ್ ಪರ್ ಟೂಲ್ ಪ್ರಕಾರ ಕೊಟ್ಟರು ಪರವಾಗಿಲ್ಲ, ಸೊ ಕೊಡ್ಲಿಕ್ಕಂದ್ರೂ ಪರವಾಗಿಲ್ಲ ವ್ಯಾಲ್ಯೂಸು. ಮೇನ್ ಟೂಲ್ ಕಟ್ಟಿಂಗ್ ಡಯಾಮೀಟರ್ ಆ್ಯಂಡ್ ಕಟ್ಟಿಂಗ್ ಲೆಂತ್. ಸೊ ಕಟ್ಟಿಂಗ್ ಲೆಂತ್ ನಿಮ್ಮ
ಶಾಪಲ್ಲಿ ನಿಮ್ಮ ಒಂದು ಕಂಪ್ನಿಯಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಆ ಒಂದು 10 ತೊಗೊತಾ ಇದ್ದೀರಾ, 10 ಫ್ಲ್ಯಾಟ್ ಎಂಡ್ ಮಿಲ್ ತೊಗೊತಾ ಇದ್ದೀರಾ. ಸೊ ನೋಡಿ ಅಪ್ರಾಕ್ಸಿಮೇಟ್ಲಿ ಮೆಜರ್ ಮಾಡ್ಕೊಂಡು ಸೊ ಇಲ್ಲಿ ಕಟ್ಟಿಂಗ್ ಲೆಂತನ್ನು ನೀವು ಕೊಡಿ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಅಂತೇಳಿ ಆಪ್ಷನ್ಸ್ ಇರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಿ. ಸೊ ಟೂಲ್ ನಂಬರ್, ಲೆಂತ್ ಆಫ್ಸೆಟ್, ಡಯಾಮೀಟರ್ ಆಫ್ಸೆಟ್, ಸೊ ಇವೆಲ್ಲ ಒಂದೇ ಕೊಡಿ. ಅಂದರೆ ನೀವು ಟೂಲ್, ಸೊ ಈ ಟೂಲನ್ನು ಮಷೀನಲ್ಲಿ ಯಾವ ಒಂದು ಹೋಲ್ಡ್ರಲ್ಲಿ ಆಗ್ತಾಯಿದ್ದೀರ ಅಂತಂತೇಳಿ, ಎಷ್ಟನೇ ನಂಬರಿಗೆ ಆಗ್ತಾಯಿದ್ದೀರ ಅಂತಂತೇಳಿ ಇದರ ಒಂದು ಮೀನಿಂಗ್ ಆಗುತ್ತೆ. ಹೆಡ್ ನಂಬರ್, CS, PFT, ಫ್ಲೂಟ್ ನಂಬರ್. ಸೊ ಇವು 4 ನಾನು ಒಂದು ಸಪ್ರೇಟ್ ಕ್ಲಾಸ್ ಕೊಡ್ತೀನಿ. ಇಲ್ಲಿ ವ್ಯಾಲ್ಯೂಸ್ ಕೊಟ್ಟರು ಓಕೆ ಪರವಾಗಿಲ್ಲ, ಕೊಡ್ಲಿಕ್ಕಂದ್ರೂ ಪರವಾಗಿಲ್ಲ. ಜಸ್ಟ್ ಇವಾಗ ವ್ಯಾಲ್ಯೂಸ್ ಏನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ, ಅದ್ರ ಬಗ್ಗೆ ಏನಂತೇಳಿ ಒಂದು ಸಪ್ರೇಟ್ ಕ್ಲಾಸಸ್ಸನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಅಂದರೆ ಇಲ್ಲಿ ಹೆಡ್ ನಂಬರ್ ಇವೆಲ್ಲ ಮಷೀನಲ್ಲಿ ಬಂದಿರುತ್ತೆ, ಅಂತೇಳಿ ನಂಬರ್ ಬಂದಿರುತ್ತೆ. ಸೊ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ ಅಂತೆ ಪ್ರೋಗ್ರಾಮಲ್ಲಿ. ಇವಾಗ ಏನು ನೀವು ಪ್ರಾಕ್ಟೀಸ್ ಮಾಡ್ತಿರಲ್ಲ, ಸೊ ವ್ಯಾಲ್ಯೂಸನ್ನು ಏನು ಕೊಡೋಕೆ ಹೋಗಬೇಡಿ. ಸೊ ಅದರ G ಕೋಡ್ M ಕೋಡ್ ಜನ್ರೇಟ್ ಮಾಡಿದ ಮೇಲೆ ಅದನ್ನು ಅಲ್ಲಿ ನಮಗೆ ಎಕ್ಸ್ಪ್ಲನೇಷನ್ ಮಾಡಿಕೊಡ್ತೀನಿ. ಫೀಡ್ ರೇಟ್ ಇದೆ, ಫೀಡ್ ರೇಟ್ ನಾನು 1400 ತೊಗೊತಾ ಇದ್ದೀನಿ. ಪ್ಲಂಜಿಂಗ್ 1000 ತೊಗೊತೀನಿ. ಅಂದರೆ ಬಾಟಮಿಂದ ಟಾಪಿಂದ ಬಾಟಮ್ ಬರುವಾಗ ಟೂಲ್ ಎಷ್ಟು ಸ್ಪೀಡಲ್ಲಿ ಬರ್ಬೇಕಂತೇಳಿ. ರಿಟ್ರಾಕ್ಷನ್ ಬಾಟಮ್ ಕಟ್ಟಿಂಗ್ ಆದಮೇಲೆ ಟಾಪಲ್ಲಿ ಎಷ್ಟು ಸ್ಪೀಡಲ್ಲಿ ಹೋಗ್ಬೇಕಂತೇಳಿ ಕೇಳ್ತಾ ಇದೆ. ನಾನು 2000 ಕೊಡ್ತಾ ಇದ್ದೀನಿ. ಸ್ಪಿಂಡಲ್ ಸ್ಪೀಡ್ ಬಂದು 2600 ತೊಗೊತಾ ಇದ್ದೀನಿ. ಸೊ ದೆನ್ ಫಿನಿಶ್ ಅಂತೇಳಿ ಪ್ರೆಸ್ ಮಾಡಿ. ನಾವು ಅಲ್ಲಿ ಏನು ವ್ಯಾಲ್ಯೂಸ್ ಕೊಟ್ಟಿದ್ವಲ್ಲ ಪ್ರತಿಯೊಂದು ನಮಗಿಲ್ಲಿ ಚೇಂಜ್ ಆಗಬೇಕು. ಅದೇ ರೀತಿ ಒಂದು ಟೂಲ್ ನಮಗಿಲ್ಲಿ ಕ್ರಿಯೇಟಾಗಿ ಬಂದಿರಬೇಕು. ಸೊ 10 ಫ್ಲ್ಯಾಟ್ ಎಂಡ್ ಮಿಲ್, ಡಯಾಮೀಟರ್ 10 ಇದೆ, ಕಾರ್ನರ್ ರೇಡಿಯಸ್ 00 ಇದೆ, ಲೆಂತ್ ಟೋಟಲ್ 45 ಮಿಲಿಮೀಟರ್ ಇದೆ, ಟೋಟಲ್ ನಂಬರ್ ಆಫ್ ಫ್ಲೂಟ್ಸ್ 4. ಫ್ಲೂಟ್ಸ್ ನಿಮ್ಮಲ್ಲಿ ಚೇಂಜ್ ಇದ್ದರೆ 2 ನಂಬರ್, ಅಂದರೆ 2 ಫ್ಲೂಟ್ಸ್ ಇರುವಂಥ ಟೂಲ್ ಇದ್ದರೆ ನೀವು ಇಲ್ಲಿ 2 ಅಂತೇಳಿ ಚೇಂಜ್ ಮಾಡ್ಕೊಳ್ಳಬಹುದು. ಯಾಕೆಂದ್ರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಎಡಿಟ್ ಟೂಲ್ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಇದನ್ನು ಪ್ರೆಸ್ ಮಾಡಿ ನೀವು ಎಡಿಟ್ ಎಲ್ಲ ಮಾಡ್ಕೊಳ್ಳಬಹುದು. ಕಾಮೆಂಟ್ ಸೆಕ್ಷನಲ್ಲಿ ಪಾಕೆಟ್ ರಫ್ ಅಂತೇಳಿ ನಿಮಗೆ ಏನು ಬೇಕಾದ್ರೆ ನೀವು ಫ್ರೆಶ್ ಮಾಡ್ಕೊಳ್ಳಿ. ಅಂದರೆ ನಮಗೆ ಇಲ್ಲೇನು ಕಾಮೆಂಟ್ ಕೊಡ್ತೀವಲ್ಲ ಆ ಕಾಮೆಂಟ್ ನಮಗೆ ಪ್ರೋಗ್ರಾಮಲ್ಲಿ ಓಪನ್ ಆಗುತ್ತೆ. ದೆನ್ ಪ್ಲೇನ್ಸ್ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಪ್ಲೇನ್ಸ್ ಮೇನ್ ಇಂಪಾರ್ಟೆಂಟ್, ನಮಗೆ ಎಲ್ಲವೂ ಟಾಪಲ್ಲಿದೆ. ಓಕೆ, ಸೊ ಇದಾದಮೇಲೆ ನಮಗೆ ಇದಿಷ್ಟೇ ಮೇನ್ ಇಂಪಾರ್ಟೆಂಟ್. ಇದರಲ್ಲಿ ಪ್ಲೇನ್ಸ್ ಒಂದೊಂದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಕೂಲೆಂಟ್ ಬೇಕಾದರೆ ಕೂಲೆಂಟ್ ಅಂತೇಳಿ ಆಪ್ಷನ್ಸ್ ಇಲ್ಲೇ ಇರುತ್ತೆ. ನಮಗೆ ಕೂಲೆಂಟನ್ನು ನೀವು ಆನ್ ಮಾಡಿ. ದೆನ್ ಓಕೆ, ಸೊ ಇದು ಬಂದು ನಮಗೆ ಟೂಲ್ ಪಾತ್ ಪ್ಯಾರಾಮೀಟರ್ಸ್. ನೆಕ್ಸ್ಟ್ ನಮಗೆ ಸರ್ಫೇಸ್ ಪ್ಯಾರಾಮೀಟರ್, ಅಂದರೆ ನಾವು ಟೂಲನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತೇಳಿ, ಟಾಪಿಂದ ಬಾಟಮ್ ಬರುವಾಗ ಹೇಗೆ ಕಂಟ್ರೋಲು. ಸೊ ಇಲ್ಲಿ ನಮಗೆ ಕಂಪ್ಲೀಟಾಗಿ ಕೊಟ್ಟಿರುತ್ತಾನೆ. ಸೊ ಕ್ಲಿಯರೆನ್ಸ್ ಅಂದರೆ ಇವಾಗ ನೋಡ್ಬೋದು. ಸೊ ನಮ್ಮ ಮಾಡೆಲ್ ಇಲ್ಲಿದೆ, ಇಲ್ಲಿಂದ ಇಷ್ಟು ಡಿಸ್ಟೆನ್ಸ್, ಎಷ್ಟು ಕ್ಲಿಯರೆನ್ಸ್ ಅಂತೇಳಿ. ಅಂದರೆ ಟೂಲ್ ಇಲ್ಲಿಂದ ಸ್ಪೀಡಾಗಿ ಬರುತ್ತೆ, ಭಾಳ ಸ್ಪೀಡಾಗಿ ಬಂದು ಇಲ್ಲಿಂದ ಸ್ಲೋ ಆಗಿ ನಮಗೆ ಮೂವ್ಮೆಂಟ್ ಹಾಕ್ಕೊತ ಹೋಗುತ್ತೆ. ಅದನ್ನು ಕ್ಲಿಯರೆನ್ಸ್ ಅಂತೇಳಿ ಕರಿತೀವಿ. ಸೊ ಕ್ಲಿಯರೆನ್ಸ್ ಒಂದು 35 ಮಿಲಿಮೀಟ್ರ್, ಸೊ 35 mm ಅಂತ ಕೊಡ್ತಾಯಿದ್ದೀನಿ. ಆಬ್ಸಲ್ಯೂಟನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ಎಲ್ಲವೂ. ಆಬ್ಸಲ್ಯೂಟ್ ಅಂದರೆ ಒಂದು ಸೆಂಟರ್ ಪಾಯಿಂಟಿಂದಲೇ ವ್ಯಾಲ್ಯೂಸ್ ತಗೊಂಡು ಹೋಗುತ್ತೆ. ರಿಟ್ರ್ಯಾಕ್ಟ್ ಅಂದರೆ ನಮಗೆ ಈ ರೀತಿ ಟಾಪಲ್ಲಿ ಹೋಗೋದು. ಸೊ ಕ್ಲಿಯರೆನ್ಸ್ ಅಂದರೆ ಮೇಲಿಂದ ಬಾಟಮಲ್ಲಿ ಬರುತ್ತೆ. ರಿಟ್ರಾಕ್ಷನ್ ಅಂದರೆ ಸಮ್ಟೈಮ್ಸ್ ಮೇಲೆ ಎಲ್ಲ ಎದುರುತ್ತಲ್ಲ ಟೂಲು. ಸೊ ಟೂಲ್ ಕಂಟಿನ್ಯೂಸ್ ಕಟ್ ಆಗುವಾಗ ಸಮ್ಟೈಮ್ಸ್ ಮೇಲೆ ಎದ್ದು ಮೂವ್ಮೆಂಟ್ ಆಗುತ್ತೆ, ಬೇರೆ ಕಡೆ ಮೂವ್ಮೆಂಟ್ ಆಗುತ್ತೆ. ಅಂಥ ಟೈಮಲ್ಲಿ ಎಷ್ಟು ಹೈಟಲ್ಲಿ ನಮಗೆ ಟೂಲು ಮೂವ್ಮೆಂಟ್ ಆಗ್ಬೇಕಂತೇಳಿ 25 mm ಇದೆ. ಓಕೆ, ಫೀಡ್ ಪ್ಲೇನ್ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಕಟ್ಟಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸ್ಲೋ ಟೂಲು ಸ್ಪೀಡಾಗಿ ಬರುತ್ತೆ, ರೊಟೇಟ್ ಆಗ್ತಿರಂಗಿಲ್ಲ. ಸೊ ಇದು ಫೀಡ್ ಪ್ಲೇನ್. ಸೊ ಇಲ್ಲಿ ನಮಗೆ ಇಲ್ಲಿ ಕಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ, ಅದಷ್ಟು ಇರ್ಬೇಕಂತೇಳಿ ಕಟ್ಟಿಂಗ್ ಪ್ಲೇನ್ ಯಾವಾಗ ಸ್ಮಾಲ್ ಡಿಸ್ಟೆನ್ಸ್ ಕೊಡಿ, ಅಂದರೆ ಗ್ಯಾಪ್ ಚಿಕ್ಕದೇ ಕೊಡಿ, 5 mm. ಓಕೆ, ಕ್ಲಿಯರೆನ್ಸ್, ರಿಟ್ರಾಕ್ಷನ್, ಫೀಡ್ ಪ್ಲೇನ್ ಎಲ್ಲವೂ ಆಬ್ಸಲ್ಯೂಟನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಟಿಪ್ ಕಾಂಪೆನ್ಸೇಷನ್, ಸೆಂಟ್ರ್ ಮತ್ತು ಟಿಪ್ ಅಂತೇಳಿರೋ ಆಪ್ಷನ್ಸ್ ಇರುತ್ತೆ. ಟಿಪ್ಪನ್ನು ಸೆಲೆಕ್ಷನ್ ಮಾಡ್ಕೊತೀನಿ. ಸ್ಟಾಕ್ ಟು ಲೀವ್ ಆನ್ ಡ್ರೈವ್ ಅಂತೇಳಿ ಹೇಳ್ತಾ ಇದೆ. ಸೊ ನಮಗೆ ಸ್ಟಾಕ್ ಏನಾದರೂ ನಾವು ಇಲ್ಲಿ ಬಿಡಬೇಕಾ, ಅಂದರೆ ನಮಗೆ ಫಿನಿಶಿಂಗ್ ಪರ್ಪೋಸ್ ಏನಾದರೂ ಸ್ಟಾಕ್ ನೀವು ಉಳಿಸ್ಬೇಕಂದ್ರೆ ನೀವು ಇಲ್ಲಿ ಕೊಡಿ. ಸೊ ನಾನು ಯಾವುದೇ ರೀತಿ ಸ್ಟಾಕ್ ಅನ್ನೋದು ಕೊಡೋಂಗಿಲ್ಲ. ಸೊ 8 ಇದೆಯಲ್ಲ, ಸೊ ನೀವು ಒಂದು ವ್ಯಾಲ್ಯೂಸ್ ಕೊಟ್ಟರೆ ವಾಲ್ ಮತ್ತು ಫ್ಲೋರಲ್ಲಿ ಎರಡೂ ಕಡೆ ಸ್ಟಾಕ್ ಅನ್ನೋದು ಅಪ್ಲೈ ಆಗುತ್ತೆ. ಕೆಲವೊಂದಿಷ್ಟು ಕಡೆ ಆಪ್ಷನ್ಸ್ ಇತ್ತು ನಮಗೆ ಸ್ಟಾಕ್ ಟು ಲೀವ್ ಆನ್ ಫ್ಲೋರ್, ಸ್ಟಾಕ್ ಟು ಲೀವ್ ಆನ್ ವಾಲ್ ಅಂತೇಳಿ. ಬಟ್ ಇಲ್ಲಿ ಹಾಗಲ್ಲ, ಸ್ಟಾಕ್ ಟು ಲೀವ್ ಆನ್ ಡ್ರೈವ್ ಅಂತೇಳಿದೆ. ಡ್ರೈವ್ ಅಂದರೆ ಎಂಟೈರ್ ನಾವು ಏನು ಸೆಲೆಕ್ಷನ್ ಮಾಡಿದ್ವಿ ಎಲ್ಲ ಕಡೆ ಎಷ್ಟು ಬೇಕು ನಮಗೆ ಸ್ಟಾಕ್ ಅಷ್ಟು. ಸೊ ಕಂಟೈನ್ಮೆಂಟ್ ಒಂದು ಸೆಲೆಕ್ಷನ್ ಮಾಡಿದ್ವಲ್ಲ, ಸರ್ಕಲ್ ನಾವು ಸೆಲೆಕ್ಷನ್ ಮಾಡಿದ್ವಿ. ಈ ಸರ್ಕಲನ್ನು ಸೆಲೆಕ್ಷನ್ ಮಾಡಿದ್ವಿ ಕಂಟೈನ್ಮೆಂಟ್.
ಸೊ ಟೂಲ್ ಇದರ ಒಂದು ಸೆಂಟ್ರಲ್ಲಿ ಅಂದರೆ ಸೆಂಟ್ರಲ್ಲಿ ಮೂವ್ಮೆಂಟ್ ಆಗಬೇಕಾ ಅಥವಾ ಇದರ ಒಂದು ಇನ್ಸೈಡಲ್ಲಿ ಮೂವ್ಮೆಂಟ್ ಆಗಬೇಕಾದ್ರೆ ಔಟ್ಸೈಡಲ್ಲಿ ಮೂವ್ಮೆಂಟ್ ಆಗಬೇಕಂತೇಳಿ 3 ಆಪ್ಷನ್ಸ್ ಇದೆ. ಇನ್ಸೈಡ್ ಇದನ್ನು ಸೆಲೆಕ್ಷನ್ ಮಾಡಿದ್ವಲ್ಲ, ಇದರ ಇನ್ಸೈಡಲ್ಲಿ ಸೆಲೆಕ್ಷನ್ ಟೂಲ್ ಅಂದರೆ ರನ್ ಆಗಬೇಕು. ಇನ್ನು ಅಡಿಷನಲ್ ಆಗಿ ಆಫ್ಸೆಟ್, ಸೊ ಇವಾಗ ಇನ್ಸೈಡನ್ನು ಸೆಲೆಕ್ಷನ್ ಮಾಡಿದ್ದೀವಿ, ಬಟ್ ಈ ಸರ್ಕಲಿಂದ ಸ್ವಲ್ಪ ಒಳಗಡೆ ಏನಾದರೂ ಮೂವ್ಮೆಂಟ್ ಆಗಬೇಕಂದ್ರೆ ಇಲ್ಲಿ ಆಫ್ಸೆಟ್ ವ್ಯಾಲ್ಯೂಸ್ ಕೊಡಬೇಕು. ಎಷ್ಟು mm, 1 mm, 2 mm ವ್ಯಾಲ್ಯೂಸ್ ಕೊಟ್ಟು ಅನ್ಕ ಇಲ್ಲಿಂದ 1 mm 2 mಗೆ ಗ್ಯಾಪ್ ಬಿಟ್ಟು ಆಫ್ಸೆಟ್ ಬಿಟ್ಟು ಟೂಲ್ ಒಂದು ಮೂವ್ಮೆಂಟ್ ಆಗುತ್ತೆ, ರೈಟ್. ಸೊ ಇದು ಬಂದು ನಮಗೆ ಸರ್ಫೇಸ್ ಪ್ಯಾರಾಮೀಟರ್. ನೆಕ್ಸ್ಟ್ ರಫ್ ಪ್ಯಾರಾಮೀಟರ್. ಇದರಲ್ಲಿ ಡೆಪ್ತ್ ಆಫ್ ಕಟ್ ಎಷ್ಟು ಇರಬೇಕು, ಸ್ಟೆಪ್ ಓವರ್ ಎಷ್ಟು ಇರಬೇಕು, ಯಾವ ರೀತಿ ಕನ್ವೆನ್ಷನಲ್ಲಿ ಟೂಲ್ ಮೂವ್ಮೆಂಟ್ ಆಗಬೇಕಾ ಅಥವಾ ಕ್ಲೈಂಬಲ್ಲಿ ಟೂಲ್ ಮೂವ್ಮೆಂಟ್ ಆಗಬೇಕಾ, ಡೆಪ್ತ್ ಆಫ್ ಕಟ್ ಎಷ್ಟು ಇರಬೇಕು, ಎಂಟ್ರಿ ಪಾಯಿಂಟ್ ಯಾವ ರೀತಿ ಇರಬೇಕು ಅಂತೇಳಿ ಕಟಿಂಗಿಗೆ ಸಂಬಂಧಪಟ್ಟಂತಹ ಪ್ಯಾರಾಮೀಟರ್ಸ್ ಎಲ್ಲ ಇರುತ್ತೆ. ಸೊ ಕ್ಲಿಯರೆನ್ಸ್, ಟೋಟಲ್ ಕ್ಲಿಯರೆನ್ಸ್ ಇದು ಸ್ಟ್ಯಾಂಡರ್ಡ್, ಇದನ್ನೇನು ಚೇಂಜ್ ಮಾಡೋಕ್ಕೋಗಬೇಡಿ. ಮ್ಯಾಕ್ಸಿಮಮ್ ಸ್ಟೆಪ್ ಡೌನ್, ರೈಟ್, 2 mm ಇದೆ. 2 mm ನಮಗೆ ಪಾಕೆಟ್ ಹಾಕ್ಕೊತ ಹೋಗಲಿ ಅಂತೇಳಿ, ರೈಟ್. ಸೊ 2 mm ಪಾಕೆಟ್ ಆಗಲಿ ಅಂತೇಳಿ ಹೇಳಿದೆ. ಸೊ 2 mm ಇರಲಿ. ಡಿಪೆಂಡಿಂಗ್ ಅಪಾನ್ ನೀವು ಮಾಡಲ್ ಅಲ್ಯೂಮಿನಿಯಮ್ ಇದೆ ಜಾಸ್ತಿ ಕೊಡ್ಬೋದು, SS ಇದ್ದರೆ ಕಡಿಮೆ ಕೊಡಿ. ಸೊ ಮಟೀರಿಯಲ್ ಮೇಲೆ ಡಿಪೆಂಡ್ ಆಗುವಂಥ ಹೋಗುತ್ತೆ, ರೈಟ್. ಸೊ ಇವಾಗ 2 mm ಇದೆ, 2 mm ಇಲ್ಲೇ. ಸೊ ಇಲ್ಲಿ ಕ್ಲೈಂಬ್ ಆ್ಯಂಡ್ ಕನ್ವೆನ್ಷನಲ್, ಕ್ಲೈಂಬನ್ನು ಸೆಲೆಕ್ಷನ್ ಮಾಡ್ಕೊತೀನಿ. ಎಂಟ್ರಿ ಪಾಯಿಂಟ್ ನಾವು ಆಲ್ರೆಡಿ ಸೆಲೆಕ್ಷನ್ ಮಾಡಿದ್ದೀವಿ, ಅದಕ್ಕೆ ಇಲ್ಲಿ ರೈಟ್ ಪಾಯಿಂಟ್ ಬರ್ತಾ ಇದೆ. ಸ್ಟಾರ್ಟಿಂಗಲ್ಲಿ ಡ್ರೈವ್ ಕಂಟೈನ್ಮೆಂಟ್ ಎಂಟ್ರಿ ಪಾಯಿಂಟ್ ಸೆಲೆಕ್ಷನ್ ಮಾಡಿದ್ದೀವಲ್ಲ, ಸೊ ಅದರ ಮೀನಿಂಗ್ ಇದಾಗುತ್ತೆ. ಸೊ ಎಂಟ್ರಿ ನಮಗೆ ಹೆಲಿಕ್ಸ್ ಟೈಪಲ್ಲಿ ಬೇಕಂದರೆ ಎಂಟ್ರಿ ಹೆಲಿಕ್ಸನ್ನು ಸೆಲೆಕ್ಷನ್ ಮಾಡಿ, ಹೆಲಿಕ್ಸ್ನ ರೇಡಿಯಸ್ ಎಷ್ಟಿರಬೇಕು, ಮ್ಯಾಕ್ಸಿಮಮ್ ರೇಡಿಯಸ್ ಎಷ್ಟಿರಬೇಕು, ಕ್ಲಿಯರೆನ್ಸ್ ಎಷ್ಟಿರಬೇಕು, ಡೈರೆಕ್ಷನ್ ಕ್ಲಾಕ್ ವೈಸ್ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಪ್ರತಿಯೊಂದು ಓಪನ್ ಆಗುತ್ತೆ. ಅಂದರೆ ಹೆಲಿಕ್ಸ್ ಟೈಪಲ್ಲಿ ಮೂವ್ಮೆಂಟ್ ಆಗ್ಬೇಕಂದ್ರೆ, ಬೇಡಾದರೆ ಆಫ್ ಮಾಡ್ಕೊಳ್ಳಿ. ಪ್ಲಂಜ್ ಔಟ್ಸೈಡ್ ಕಂಟೈನ್ಮೆಂಟ್ ಬೌಂಡ್ರಿ. ಫಸ್ಟ್ನೇ ಪಾಸ್ ಔಟ್ಸೈಡಲ್ಲಿ ಪ್ಲಂಜ್ ಅಂದರೆ ಔಟ್ಸೈಡಲ್ಲಿ ಮೂವ್ಮೆಂಟ್ ಆಗಿ ಇನ್ಸೈಡೆಲ್ಲ ಬರುತ್ತೆ. ಈ ಆಪ್ಷನ್ಸನ್ನು ಸೆಲೆಕ್ಷನ್ ಮಾಡಿದ್ವಿ ಅನ್ಕ ನಾವು ಪ್ಲಂಜ್ ಔಟ್ಸೈಡಲ್ಲಿ ಸೆಲೆಕ್ಟ್ ಆಗಿ ಕಂಟೈನ್ಮೆಂಟ್ ಬೌಂಡ್ರಿ ಒಳಗಡೆ ಬರುತ್ತೆ, ರೈಟ್. ಇದಿಷ್ಟು 3 ನಮ್ಗೆ ಮೇನ್ ಇಂಪಾರ್ಟೆಂಟ್. ಅಲೈನ್ ಪ್ಲಂಜ್ ಎಂಟ್ರೀಸ್ ಫಾರ್ ಸ್ಟಾರ್ಟ್ ಹೋಲ್ಸ್. ಸೊ ಸ್ಟಾರ್ಟ್ ಹೋಲ್ಸ್, ಇವು ಹೋಲ್ಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮಗೆ ಅಲೈನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಇವೆಲ್ಲ ಏನು ಬೇಕಾಗಿಲ್ಲ, ಜಸ್ಟ್ ಎಂಟ್ರಿ ಪಾಯಿಂಟ್ ಕೊಟ್ಟಿವಲ್ಲ, ಎಂಟ್ರಿ ಪಾಯಿಂಟ್ ಒಂದು ಸೆಲೆಕ್ಷನ್ ಮಾಡಿ. ಕಟ್ ಡೆಪ್ತ್. ಸೊ ಡೆಪ್ತ್ ಆಫ್ ಕಟ್ಟಲ್ಲಿ ನಾವು ಕಟ್ ಡೆಪ್ತ್ ಅಂತೇಳಿ ಕರಿತೀವಿ. ಇನ್ಕ್ರಿಮೆಂಟಲ್ ಬೇಕು ಅಥವಾ ಅಬ್ಸಲ್ಯೂಟಲ್ಲಿ ಬೇಕಂತೇಳಿ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಡೆಪ್ತ್ ನೀವು ಕೊಡ್ಬೋದು. ಇಲ್ಲಿ ಜಸ್ಟ್ ಪ್ರೆಸ್ ಮಾಡಿ ರೈಟ್ ಕ್ಲಿಕ್ ಕೊಡಿ, ಜೆಡ್ ಕ್ಲಿಯರೆನ್ಸ್ ಇದೆ. ಅಡಿಷ್ನಲ್ ಆಗಿ ನಾವು ಡೆಪ್ತ್ ಆಫ್ ಕಟ್ ಕೊಡೋದಕ್ಕೆ ಯೂಸ್ ಆಗುತ್ತೆ. ಜಸ್ಟ್ ಜೆಡ್ ಸೆಲೆಕ್ಷನ್ ಮಾಡ್ಕೊಂಡು, ಸೊ ಮ್ಯಾಕ್ಸಿಮಮ್ ಇಲ್ಲಿ ಸೆಲೆಕ್ಷನ್ ಮಾಡಿ, ಇಲ್ಲಿ ವ್ಯಾಲ್ಯೂಸ್ ಬರುತ್ತೆ 0 ಯಾಕಂದರೆ ನಾವು ರೆಫರೆನ್ಸ್ 0 ಇದೆಲ್ಲ, ಸೊ ಅದಕ್ಕೆ 0 ಬರುತ್ತೆ. ಮ್ಯಾಕ್ಸಿಮಮ್ ಡೆಪ್ತ್ 20 ಆಟೋಮೆಟಿಕ್ಕಾಗಿ ತಗೊಂಡ್ಬಿಟ್ಟೈತೆ ಅದು. ಅಥವಾ ಇಲ್ಲಿ ನೀವು ಜೆಡ್ಡಲ್ಲಿ ಹೋಗಿ ಜೆಡ್ ಕೋಆರ್ಡಿನೇಟನ್ನು ಸೆಲೆಕ್ಷನ್ ಮಾಡಿ, ಅಗೇನ್ ಬಾಟಮಲ್ಲಿ ಸೆಲೆಕ್ಷನ್ ಮಾಡಿ. ಸೊ ಟೋಟಲ್ ಎಷ್ಟಿದೆ, -45 ತನಕ ಕಟ್ ಆಗುತ್ತೆ, ರೈಟ್. -45 ತನಕ ಜಸ್ಟ್ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್, ಜೆಡ್ ಬೇಕಾ, ವಾಯಲ್ಲಿ ಬೇಕಾ ಅಥವಾ ಕೋಡ್ ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಷನ್ ಮಾಡ್ಕೊಂಡು ದೆನ್ ಓಕೆ ಮೇಲೆ ಫ್ರೆಶ್ ಕೊಡಿ. ಸೊ ಗ್ಯಾಪ್ ಸೆಟ್ಟಿಂಗ್, ಅಡ್ವಾನ್ಸ್ ಸೆಟ್ಟಿಂಗ್. ಸೊ ಗ್ಯಾಪ್ ಸೆಟ್ಟಿಂಗ್ ನಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ಸೊ ಟೂಲ್ ಎಲ್ಲೋ ಲೈನ್ಸ್ ಜಾಸ್ತಿ ಬಂದಿರುತ್ತೆ ಅಂದರೆ ಟೂಲ್ ಸ್ಟೆಪ್ ಓವರ್ ಆಗುವಾಗ ನಮಗೆ ಇವಾಗ 300% ಇದೆ ಸ್ಟೆಪ್. ಸಮ್ಟೈಮ್ಸ್ ಇನ್ಸೈಡಲ್ಲಿ ಸ್ಟೆಪ್ ಓವರ್ ಅಂದರೆ ಎಲ್ಲೋ ಲೈನ್ಸ್ ನಮಗೆ ಜಾಸ್ತಿ ಕಂಡಾಗ ಇದನ್ನು 300 ಇದನ್ನು 3000 4000 ಕೊಟ್ಟರೆ ಎಲ್ಲೋ ಲೈನ್ಸ್ ಎಲ್ಲ ಕಾಣುತ್ತೆ. ಅಂದರೆ ಟೂಲ್ ಮೇಲೆ ಎದ್ದೇಳುತ್ತಲ್ಲ ಅದ್ರ ಬಗ್ಗೆ. ಸೊ ಸ್ಟೆಪ್ ಓವರ್ ಒಂದು ಮೇನ್ ಇಂಪಾರ್ಟೆಂಟ್ ಇದರಲ್ಲಿ. ಅಡ್ವಾನ್ಸ್ ಸೆಟ್ಟಿಂಗ್ ಏನು ಇರೋಂಗಿಲ್ಲ. ಸೊ ಇದ್ರ ಬಗ್ಗೆ ಇಂಪಾರ್ಟೆಂಟ್ ಅಂದಾಗ ನಾವು ಡಿಸ್ಕಷನ್ ಮಾಡೋಮಂತೆ. ಇದಿಷ್ಟು ರಫ್ ಪ್ಯಾರಾಮೀಟರ್. ನೆಕ್ಸ್ಟ್ ಪಾಕೆಟ್ ಪ್ಯಾರಾಮೀಟರ್. ಪಾಕೆಟ್ ಪ್ಯಾರಾಮೀಟರಲ್ಲಿ ಟೂಲ್ ಯಾವ ರೀತಿ ಡಿಸೈನಲ್ಲಿ ಮೂವ್ಮೆಂಟ್ ಆಗ್ಬೇಕಂತೇಳಿ, ಜಿಗ್ಜಾಗಲ್ಲಿ ಮೂವ್ಮೆಂಟ್ ಆಗವಾ ಅಥವಾ ಕಾನ್ಸ್ಟೆಂಟ್ ಓವರ್ಲ್ಯಾಪ್ ಸ್ಪೈರಲ್ಲಿ ಮೂವ್ಮೆಂಟ್ ಆಗ್ಬೇಕಾ ಅಥವಾ ಪ್ಯಾರಲಲ್ ಸ್ಪೈರಲ್ ಮೂವ್ಮೆಂಟ್ ಆಗ್ಬೇಕಂತ ಅಂತೇಳಿ ಇದೆ. ನಾನಿಲ್ಲಿ ಹೈ ಸ್ಪೀಡ್ ಸೆಲೆಕ್ಷನ್ ಮಾಡ್ಕೊತೀನಿ. ಇದಿಷ್ಟು ಆಪ್ಷನ್ಸ್ ಇದೆ. ಕಟ್ಟಿಂಗ್ ಮೆಥಡ್ ಯಾವ ರೀತಿ ಇರಬೇಕಂತೇಳಿ ಹೈ ಸ್ಪೀಡನ್ನು ಸೆಲೆಕ್ಷನ್ ಮಾಡಿದ್ದೀನಿ. ಸೊ ಇಲ್ಲಿ ಸ್ಟೆಪ್ ಓವರ್ ಪರ್ಸೆಂಟೇಜ್ ಟೂಲ್ನ 75% ಅಂದರೆ 2 mm ಬಾಟಮಲ್ಲಿ ಹೋಗುತ್ತೆ. ನಾವಿಲ್ಲಿ ಮ್ಯಾಕ್ಸಿಮಮ್ ಸ್ಟೆಪ್ ಡೌನ್ 2 ಕೊಟ್ಟಿದ್ದೀವಿ. ಸ್ಟೆಪ್ ಓವರ್ ಅಂದರೆ XY ಮೂವ್ಮೆಂಟಲ್ಲಿ ಟೂಲ್ನ 75% ಇದೆಯಲ್ಲ, ಟೂಲ್ನ 45% ಸೆಲೆಕ್ಷನ್ ಮಾಡ್ಕೊಳ್ಳಿ. ಅಂದರೆ 4.5 ತನಕ ಹೋಗುತ್ತೆ. ಸೊ ಇದು ಫಿನಿಶಿಂಗೋಸ್ಕರ. ಸ್ಪೈರಲ್ ಇನ್ಸೈಡ್ ಟು ಬೌಂಡ್ರಿ ಅಂತೇಳಿ ಆಪ್ಷನ್ಸ್ ಇದೆ, ಇದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ಏನಾದರೂ ಡಿಫ್ರೆಂಟ್ ಏನಾದರೂ ರಾಂಗ್ ಇದ್ದರೆ ಇದನ್ನು ನಾವು ಅನ್ಸೆಲೆಕ್ಟ್ ಮಾಡೋಮಂತೆ. ಸೊ ಇವಾಗ ಫಿನಿಶಿಂಗ್ ಏನು ಬೇಡ, ರಫಿಂಗೋಸ್ಕರ ನಾವು ಡಿಸ್ಕಷನ್ ಮಾಡ್ತಾ ಇರೋದು. ಫಿನಿಶ್ ಬೇಕಂದರೆ ನೀವು ಒಂದು ಫಾಸ್ಟ್ ಫಿನಿಶಿಂಗ್ ಇಲ್ಲೇ ಕೊಡ್ಬೋದು. ಓಕೆ, ಸೊ ಇವಾಗ ಓಕೆ ಮೇಲೆ ಫ್ರೆಶ್ ಮಾಡ್ತೀನಿ. ನೋಡೋಣ ಟೂಲ್ ಪಾತ್ ಪ್ರಾಪರಾಗಿ ಜನ್ರೇಟ್ ಆಗಿ ಬರುತ್ತೆ ಅಂತೇಳಿ ನಾವು ಇಲ್ಲಿ ನೋಡ್ಬೋದು.
ಓಕೆ, ಸೊ ನೋಡ್ಬೋದು ಎಷ್ಟು ನೈಸಾಗಿ ನಮಗೆ ಟೂಲ್ ಪಾತ್ ಅನ್ನೋದು ಕ್ರಿಯೇಟ್ ಆಗಿ ಬಂದಿದೆ ಅಂತೇಳಿ. ಸೊ ಅಪ್ ಟು ಇಲ್ಲಿ ತನಕ ಮಾತ್ರ ನಮಗೆ ಟೂಲ್ ಪಾತ್ ಅನ್ನೋದು ಕ್ರಿಯೇಟ್ ಆಗಿ ಬಂದಿದೆ. ಸೊ ಡೆಪ್ತ್ ಆಫ್ ಕಟ್ ಬಂದಿದೆ, ನೋಡ್ಬೋದು ಇಲ್ಲಿ. ಓಕೆ, ಸೊ ಇಲ್ಲಿ ನೋಡ್ಬೋದು. ಸೊ ನಮಗೆ ಟೂಲ್ ಪಾತ್ ಪ್ರಾಪರಾಗಿ ಕ್ರಿಯೇಟ್ ಆಗಿ ಬಂದಿದೆ. ಆ್ಯಂಡ್ ಈ ಎಲ್ಲೋ ಲೈನ್ಸ್ ಕೂಡ ನಮಗೆ ಇದೇ ರೀತಿ ಬರಬೇಕು, ಒಂದು ಎಂಟ್ರಿ ಮತ್ತು ಒಂದು ಎಕ್ಸಿಸ್ಟಿಗೆ ಅಷ್ಟೇ ಇರಬೇಕು. ಜಾಸ್ತಿ ಇದ್ದರೆ ನಮಗೆ ಟೂಲ್ ಇನ್ಸೈಡಲ್ಲಿ ಮೇಲೆ ಬರ್ತಿದೆ ಅಂತೇಳಿ ಇದರ ಒಂದು ಮೀನಿಂಗ್ ಆಗುತ್ತೆ. ಸೊ ಒಂದ್ಸಲಿ ಸಿಮ್ಯುಲೇಷನ್ಸಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತಂತೇಳಿ. ಸೊ ಫಸ್ಟಿಗೆ ರೀತಿ ನೋಡ್ಬೋದು, ಸ್ಟಾರ್ಟಿಂಗ್ ರೀತಿ ಬಾಟಮಲ್ಲಿ ಹೋಗಿ ನಮಗೆ ಸ್ಟೆಪ್ ಓವರ್ ಸೈಡಲ್ಲಿ ಕಟ್ ಆಗ್ತಾಯಿದೆ. ಸೊ ಇದಕ್ಕಿಂತ ನಿಮಗೆ 3D ಆ್ಯನಿಮೇಷನಲ್ಲಿ ಇನ್ನೂ ಪ್ರಾಪರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದಕ್ಕಂತೇಳಿ ನಾನು ಸ್ಟಾಕ್ ಸೆಟ್ ಆಫ್ ಪ್ರತಿಯೊಂದು ಕ್ಲಾಸಸ್ಸಲ್ಲಿ ನಿಮಗೆ ಸ್ಟಾಕ್ ಸೆಟ್ ಆಫ್ ಕ್ರಿಯೇಟ್ ಮಾಡಿ ಅಂತೇಳಿ ಹೇಳ್ತಾ ಇರೋದು. ಸೊ ಸ್ಟಾಕ್ ಸೆಟ್ ಆಫ್ ಕ್ರಿಯೇಟ್ ಮಾಡಿದ್ರೆ ನಮಗೆ ಆ್ಯನಿಮೇಷನ್ ಆಗಿರಲಿ, ಟೂಲ್ ನಮ್ಮ ಮಾಡೆಲ್ಗೆ ಏನಾದರೂ ಡ್ಯಾಮೇಜ್ ಮಾಡ್ತಾ ಇದೆಯಾ, ಫಿಕ್ಚರ್ಗೆ ಏನಾದರೂ ಡ್ಯಾಮೇಜ್ ಮಾಡ್ತಾ ಇದೆಯಾ, ಈ ರೀತಿ ಪ್ರತಿಯೊಂದು ನಮಗಿಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ರೈಟ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಆಫ್ಟರ್ ರಫ್ ಏನು ಡಿಸ್ಕಷನ್ ಮಾಡಿದ್ದೀವಲ್ಲ, ಅದೇ ರೀತಿ ಪಾಕೆಟ್ ಕೂಡ ನೀವು ಪ್ರಾಕ್ಟೀಸ್ ಮಾಡಿಬಿಟ್ಟು ನನಗೆ ಇನ್ಫಾರ್ಮ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಅನದರ್ ಒನ್ ರಫಿಂಗ್ ಟೂಲ್ ಪಾತನ್ನು ನಾವು ಡಿಸ್ಕಷನ್ ಮಾಡ್ಕೊತ ಹೋಗೋಣಂತೆ. ಸೊ ಇವಾಗ ನಾವು 3D ಆ್ಯನಿಮೇಷನಲ್ಲಿ ಒಂದ್ಸಲಿ ಇದನ್ನು ಅನಲೈಸ್ ಮಾಡೋಣ, ಕಂಪ್ಲೀಟಾಗಿ ಅನಲೈಸ್ ಮಾಡಿ. ಸೊ ಈ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡೋಣ. ಇಲ್ಲಿಂದ ಸ್ವಲ್ಪ ಲೆಂತಿ ಕ್ಲಾಸಸ್ ಇರುತ್ತೆ, ಅದಕ್ಕಿಂತ ಟಾಪಿಕ್ ಜಾಸ್ತಿ ಇದೆ, ಟಾಪಿಕನ್ನು ನಾವು ಕವರ್ ಮಾಡಬೇಕು. ಸೊ ಫೀಸ್ ಯಾರಾದರೂ ಪೆಂಡಿಂಗ್ ಇದ್ದರೆ ಫೀಸನ್ನು ನೀವು ಕ್ಲಿಯರ್ ಮಾಡಿ. ಸೊ ಫೀಸ್ ಕ್ಲಿಯರ್ ಮಾಡಿದಾಗ ನಿಮಗೆ ವಿಡಿಯೋಸ್ ಎಲ್ಲ ಕಂಟಿನ್ಯೂಸ್ ಆಗಿ ಬರುತ್ತೆ. ಸೊ ಫೀಸ್ ಯಾರಾದರೂ ಪೆಂಡಿಂಗ್ ಇದ್ದರೆ ಅವರಿಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸು ಬರೋಂಗಿಲ್ಲ. ಸೊ ರೈಟ್, ಸೊ ಒಂದು ಎಥಿಕ್ಸ್ ಪ್ರಕಾರ ಕ್ಲಾಸಸನ್ನು ರನ್ ಮಾಡ್ತಾ ಇರೋದು, ಅದಕ್ಕೆ ಅಂತೇಳಿ ಸೊ ಯಾರಿಗೂ ತೊಂದರೆ ಆಗಬಾರ್ದು ಅಂಥೇಳಿ. ಸೊ ನೀವು ಫೀಸ್ ಯಾರಾದರೂ ಪೆಂಡಿಂಗ್ ಇದ್ದರೆ ಪ್ಲೀಸ್ ಕ್ಲಿಯರ್ ಯುವರ್ ಫೀಸ್. ಓಕೆ, ಇದನ್ನು ಸ್ಲೋ ಫಿಕ್ಸ್ ಮಾಡ್ಕೊಳ್ಳಿ. ಫಸ್ಟಿಗೆ 2 mm ಬಾಟಮಲ್ಲಿ ಹೋಗುತ್ತೆ ನಮಗೆ. ಸೊ 2 mm ಬಾಟಮಲ್ಲಿ ಹೋಗಿ ಸೈಡಲ್ಲಿ ನಮಗೆ ಟೂಲ್ ಅನ್ನೋದು ಮೂವ್ಮೆಂಟ್ ಹಾಕುವಂತ ಹೋಗುತ್ತೆ, ರೈಟ್. ಸೊ ಅದನ್ನು ನಾವು 1 by 1 ನೀಟಾಗಿ ಡಿಸ್ಕಷನ್ ಮಾಡೋಮಂತೆ. ಫರ್ದರ್ ಕ್ಲಾಸಸ್ಸಲ್ಲಿ ಇನ್ನೂ ಇದ್ರ ಬಗ್ಗೆ ಬಹಳಷ್ಟು ಇನ್ಫಾರ್ಮೇಷನ್ಸ್ ಎಲ್ಲ ಇರುತ್ತೆ, ಪ್ರತಿಯೊಂದು ನಾವು ಡಿಸ್ಕಷನ್ ಮಾಡೋಮಂತೆ, ರೈಟ್. ಸೊ ಇವಾಗ ವರ್ಕ್ ಪೀಸನ್ನು ಸೆಲೆಕ್ಷನ್ ಮಾಡಿ. ವರ್ಕ್ ಪೀಸ್ ಸೆಲೆಕ್ಷನ್ ಮಾಡಿದ್ರೆ ನಮಗಿಲ್ಲಿ ಪ್ರಾಪರಾಗಿ ಟೂಲ್ ಎಷ್ಟು ನಮಗೆ ರಿಮೂವ್ ಆಗ್ತಾಯಿದೆ ಅಂತೇಳಿ ಎಲ್ಲ ಗೊತ್ತಾಗುತ್ತೆ. ಸೊ ಇಲ್ಲಿಂದ ನಿಮಗೆ ಟೂಲ್ ಬೇಕಿದ್ರೆ ಆಫ್ ಮಾಡ್ಕೊಳ್ಳಬೋದು. ಸೊ ಟೂಲ್ ಆಫ್ ಮಾಡ್ಕೊಳ್ಳಬೋದು. ಸ್ಟಾಕ್ ಬಗ್ಗೆ ಸ್ಟಾಕ್ ಯಾವ ರೀತಿ ಇದನ್ನು ಮಟೀರಿಯಲ್ ಎಷ್ಟಿತ್ತು, ಎಷ್ಟು ರಿಮೂವ್ ಆಗ್ತಾಯಿದೆ ಅಂತೇಳಿ ಕೂಡ ನಾವು ಇಲ್ಲಿ ನೋಡ್ಕೊಳ್ಳಬೋದು. ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್. ಸೊ ಇದನ್ನು ಒಂದ್ಸಲ ವೀಡಿಯೋ ಸ್ಪೀಡ್ ಆಗಿರ್ತೀನಿ. ಎಂಡ್ ಸ್ಪೇಸನ್ನು ಕ್ಲಿಕ್ ಮಾಡಿದ್ರೆ ನಮಗಿದು ಸ್ಪೀಡ್ ಮೂವ್ಮೆಂಟ್ ಆಗುತ್ತೆ. ಸ್ಪೀಡ್ ಮೂವ್ಮೆಂಟ್ ಆಗಿ ಲಾಸ್ಟ್ ಪ್ರೊಸೆಸ್ಸಿಗೆ ಮಾತ್ರ ನಮಗೆ ಕಾಣುತ್ತೆ. ಸೊ ನೋಡ್ಬೋದು ಆಪ್ರೇಷನ್ ತುಂಬ ಸ್ಪೀಡಾಗಿ, ಅಂದರೆ ಆ್ಯನಿಮೇಷನ್ ನಮಗೆ ವೀಡಿಯೋ ಸ್ಪೀಡಾಗಿ ಮೂವ್ಮೆಂಟ್ ಹಾಕುವಂಥ ಲಾಸ್ಟಿಗೆ ಬರುತ್ತೆ. ಆವಾಗ ಬೇಕಾದ್ರೆ ನೀವು ವೀಡಿಯೋನ ಪಾಸ್ ಮಾಡ್ಕೊಂಡು ಮೆಟೀರಿಯಲ್ ಎಷ್ಟು ರಿಮೂವ್ ಆಗಿದೆ ಅಂತೇಳಿ ನೀವು ಸಿಂಪಲಾಗಿ ಅನಲೈಸ್ ಮಾಡ್ಬೋದು. ಸೊ ನೋಡಿ ಸೈಡಲ್ಲಿ ಯಾವುದೇ ರೀತಿ ಸ್ಟಾಕ್ ಇಲ್ಲ. ಈ ರೀತಿ ನಾವು ಪಾಕೆಟನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.